ಅವರು ಎಲ್ಲ ಪೊಲೀಸ್ ಮಂದಿಯಲ್ಲೇ ಬಂದೋಬಸ್ತ್ ಅದಾರ, ಇಲ್ಲಿ ಎಲ್ಲ ಸ್ಟ್ರಿಕ್ಟ್ಲಿ ಐತಿ. ಇದರಲ್ಲಿ ಇಷ್ಟೊಂದು ಡೇಂಜರಸ್ ಆದಂಥ ಪ್ಲೇಸಲ್ಲಿ ನಾನು ಟ್ರಕ್ ಮಾಡ್ತಾ ಇದ್ದೀನಿ. ನನ್ನ ಹಿಂದೆನೇ ಒಂದು ಟ್ರೈನ್ ಬರ್ತಿದೆ. ಇದು ತುಂಬ ಅಡ್ವೆಂಚರಸ್ ಆಗಿದೆ ನೋಡಿ ಟ್ರೈನ್. ಹಾಯ್ ಹಲೋ ನನ್ನ ಕುಟುಂಬ ಸಭ್ಯರೇ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವಳು ಕತ್ಲಲ್ಲಿ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಬಂದ್ಬಿಟ್ಟು ದೂದ್ಸಾಗರ್ ಟ್ರಕ್ಕಿಂಗ್ ಹೋಗ್ತಾ ಇದ್ದೀನಿ. ಸೊ ಕೂಲಮಲ್ಲಿ ಇಳ್ಕೊಬೇಕಿತ್ತು, ಸೆಂಟ್ರಲ್ಲೇ ಸ್ಟಾಪ್ ಕೊಟ್ಟು ಸೆಂಟ್ರಲ್ಲೇ ಇಳ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಹೆಂಗೆ ಟರ್ನ್ ಔಟ್ ಆಗುತ್ತೆ ಅಂತ ನೋಡಿ. ನೀವೇನಾದರೂ ದೂದ್ಸಾಗರ್ಗೆ ಪ್ಲ್ಯಾನ್ ಮಾಡ್ತಾರೆ ಈ ಒಂದು ವಿಡಿಯೋ ಮಸ್ಟ್ ವಾಚ್. ಸೊ ಈಗ ಆಲ್ರೆಡಿ 3:30 ಆಗಿದೆ ಆ್ಯಂಡ್ ಇವಾಗ ನಾನು ಆಲ್ರೆಡಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನೋಡಿ ವಿಡಿಯೋ ಹೆಂಗಿರುತ್ತೆ ಅಂತ. ಸೊ ಇವಾಗ ನಾವು ಹೋಗೋ ದಾರಿ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ. ಸೊ ರೈಲ್ವೆ ಟ್ರ್ಯಾಕು ಸಿಂಗಲ್ ಟ್ರ್ಯಾಕ್ ಇರುತ್ತೆ. ಸೊ ಹಿಂದೆನಿಂದನೂ ಟ್ರೈನ್ ಬರುತ್ತೆ, ಜೊತೆಗೆ ಮುಂದೆನಿಂದನೂ ಟ್ರೈನ್ ಬರುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ಅಡ್ವೆಂಚರ್ ಅಂತ. ನಿಮಗೆ ನೆನಪಿದ್ರೆ ನಾನು ಆಲ್ರೆಡಿ ಒಂದು ಸತಿ ದೂದ್ಸಾಗರಿಗೆ ಬಂದಿದ್ದೀನಿ, ಬಟ್ ಏನಾಯಿತು ಅಂದರೆ ಆಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ಸತಿ ಅಟ್ಲೀಸ್ಟ್ ಹತ್ರಗೆ ಹೋಗಿ ಫೀಲ್ ಮಾಡಬೇಕು ದೂದ್ಸಾಗರ್ನ ಅಂತ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಬೆಸ್ಟ್ ಟೈಮು ದೂದ್ಸಾಗರ್ನ ನೋಡೋದಕ್ಕೆ ಅಂದರೆ ಜುಲೈ ಟು ಸೆಪ್ಟೆಂಬರ್ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ವಿಸಿಟ್ ಮಾಡಬೇಕಂದ್ರೆ ಜೂನ್ ಮಂತಲ್ಲಿ ವಿಸಿಟ್ ಮಾಡಿ, ಲೀಗಲಾಗಿ ಅಲೋ ಮಾಡ್ತಾರೆ. ಸೊ ನಾನು ಯಾಕೆ ಕೆಳಗಡೆ ನೋಡ್ಕೊಂಡು ನಡೀತಾ ಇದ್ದೀನಿ ಅಂದರೆ ಫುಲ್ಲು ಟ್ರ್ಯಾಕು. ಸೊ ಟ್ರ್ಯಾಕ್ ಮೇಲೆ ನಡೀತಾ ಇರೋದ್ರಿಂದ ಸ್ವಲ್ಪ ಗ್ರಿಪ್ ಸಿಗ್ತಾ ಇಲ್ಲ. ನೀವೇನಾದರೂ ಬರೋ ಥರ ಇದ್ದರೆ ಬೆಟರ್ ಚಾಯ್ಸ್ ಏನಾಗಿರುತ್ತೆ ಅಂದರೆ ಟ್ರಕ್ಕಿಂಗ್ ಶೂಸ್ ಹಾಕ್ಕೊಂಡು ಬನ್ನಿ, ಅದು ಒಳ್ಳೆ ಐಡಿಯಾ ಆಗಿರುತ್ತೆ. ಫುಲ್ ಕತ್ಲಿರುತ್ತೆ. ನಾನು ನಿಮಗೆ ಟಾರ್ಚ್ ಆಫ್ ಮಾಡಿ ನೋಡಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ನಿಮಗೆ ಗೊತ್ತಾಗ್ಬೋದು ಯಾವ ರೇಂಜಿಗೆ ಕತ್ಲಿದೆ ಅಂತ. ಒಂದು ಸ್ಟ್ರೀಟ್ ಲೈಟ್ ಇರಲ್ಲ, ಬಟ್ ಸ್ಟಿಲ್ ಇಟ್ಸ್ ಅನ್ ಅಡ್ವೆಂಚರ್ ಆ್ಯಕ್ಟಿವಿಟಿ. ಆ್ಯಂಡ್ ಟ್ರಕ್ಕಿಂಗ್ ಲವರ್ಸ್ಗಂತೂ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಲಿಟ್ರಲಿ ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಈ ರೀತಿ ಇರುತ್ತೆ ಇಲ್ಲಿ ಅಡ್ವೆಂಚರ್ ಅಂದರೆ. ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್, ಲಿಟ್ರಲಿ ಇಟ್ಸ್ ಆಸಮ್. ಲಿಟ್ರಲಿ ಇಷ್ಟೊಂದು ಡೇಂಜರಸ್ ಆದಂಥ ಪ್ಲೇಸಲ್ಲಿ ನಾನು ಟ್ರಕ್ ಮಾಡ್ತಾ ಇದ್ದೀನಿ. ಐ ಆಮ್ ಲಿಟ್ರಲಿ ಅಮೇಜ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ನನ್ನ ಮುಂದೆನೇ ಟ್ರೈನ್ ಹೋಗ್ತಾ ಇದೆ. ಆ್ಯಕ್ಚುಲಿ ಗೈಸ್ ಈ ಒಂದು ಪ್ಲೇಸಲ್ಲಿ ನೆಟ್ವರ್ಕೇ ಇರಲ್ಲ. ಆ್ಯಂಡ್ ಈ ಒಂದು ಪ್ಲೇಸಲ್ಲಿ ನೆಟ್ವರ್ಕ್ ಇಲ್ದಿರ ಇರೋದೇ ಒಂದು ಅಮೇಝಿಂಗ್ ಪಾರ್ಟ್. ತುಂಬ ಜನ ಪೀಸ್ಗೋಸ್ಕರ ಅಂತಲೇ ಟ್ರೆಕ್ಕಿಂಗ್ ಮಾಡ್ತಾರಲ್ವ, ಅವರಿಗೆ ಇದೊಂದು ಅಮೇಝಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಟ್ರ್ಯಾಕ್ ಚೆಕ್ ಮಾಡೋರು. उधर नहीं मिलते, कोलम से गाइड लेके आने का तुम लोग। सर हमको क्या बोला है, सोनालियम के उधर रहता है, उधर ही जाओ करके बोला था, इसलिए इधर जा रहा था, उधर ही रहे करके बोला था. ಪೊಲೀಸ್ ಅವರೆಲ್ಲ ಮೋಸ್ಟ್ ಆಫ್ ದ ಟೈಮ್ ಏನಂದರೆ ಚೆಕ್ ಪೋಸ್ಟ್ ಹತ್ರನೇ ಇರ್ತಾರೆ. ಈ ರೀತಿ ಟ್ರಕ್ ಮಾಡ್ಕೊಂಡೆಲ್ಲ ಬರಲ್ಲ. ಅದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು. ಇನ್ನೂ ನಿಮಗೆ ಈ ಇಲ್ಲೀಗಲ್ ಆಗೆಲ್ಲ ಬರೋದು ಇಷ್ಟ ಇಲ್ಲ ಅಂದರೆ ಗೈಡ್ಸ್ ಇರ್ತಾರೆ, ಅವ್ರಿಗೆ ಪೇ ಮಾಡ್ಬಿಟ್ಟು ಬರ್ಬೋದು ನೀವು. ನಾವು ಕೂಲಂವರೆಗೂ ಹೋಗೇ ಇಲ್ಲ, ಅರ್ಧದಲ್ಲೇ ಹೇಳ್ಕೊಂಡ್ಬಿಟ್ರಿ. ಸೊ ನಾವು ಗೈಡ್ನ ಪ್ರಿಫರ್ ಮಾಡೋದಕ್ಕಾಗಲಿಲ್ಲ. ಸೊ ಈಗ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಂಡ್ ನೋಡೋಣ ಚೆಕ್ ಪೋಸ್ಟ್ ಹತ್ರ ಇನ್ನೂ ಏನೇನು ಡ್ರಾಮಾ ಆಗುತ್ತೆ ಅಂತ. ನೋಡ್ಬೋದು ನನ್ನ ಹಿಂದೆನೇ ಒಂದು ಟ್ರೈನ್ ಬರ್ತಿದೆ. ಇದು ತುಂಬ ಅಡ್ವೆಂಚರಸ್ ಆಗಿದೆ ನೋಡಿ, ಟ್ರೈನ್ ಬರ್ತಿದೆ. ಸೊ ನಾನು ಹೋಗಿ ಇಲ್ಲಿ ನಿಂತ್ಕೊಳ್ಬೇಕು ಈ ಎಡ್ಜಲ್ಲಿ. ಲಿಟ್ರಲಿ ಎಷ್ಟು ಅಡ್ವೆಂಚರಸ್ ಆಗಿದೆ ಗೊತ್ತಾ ಗೈಸ್ ಇದು. ಲಿಟ್ರಲಿ ಗೈಸ್ ಅಲ್ಲಿ ಟ್ರೈನ್ ಬರ್ತಿದೆ, ನಾನು ಎದುರುಗಡೆನೆ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಇಟ್ಸ್ ರಿಯಲಿ ಅಮೇಜಿಂಗ್. ವಾವ್! ಗೈಸ್ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿ 1.5 hour ಆಯಿತು. ಅರ್ಧದಲ್ಲೇ ಇಳ್ಕೊಂಡ್ರೇನು ಇನ್ನೂ ಫಾಲ್ಸ್ ಹತ್ತತ್ರ ಕೂಡ ಹೋಗಿಲ್ಲ ನಾನು.
ಆ್ಯಕ್ಚುಲಿ ಬಂದು ಗೈಡ್ ಜೊತೆ ಬಂದರೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಹೋಗೋ ದಾರಿ ಎಲ್ಲ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಇರುತ್ತೆ. ಈ ಟೈಮಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರೆ ಆ ವಾಟರ್ ಫಾಲ್ಸ್ನ ನೋಡೋಕ್ಕಾಗಲ್ಲ. ರಿಟರ್ನ್ ಹೋಗೋ ಟೈಮಲ್ಲಿ ನಾನು ನೋಡಿಸ್ತೀನಿ ನಿಮಗೆ ಯಾವ ರೀತಿ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಇರುತ್ತೆ ಅಂತ. ಅದು ಟ್ರಕ್ ಮಾಡೋದು ಸ್ಟಾರ್ಟ್ ಮಾಡಿ 1.5 hour ಆಗಿದೆ ಅಷ್ಟೇ. ಅಷ್ಟರಲ್ಲೇ ಇದು 3rd ಟ್ರೈನು. ನೋಡ್ಬೋದು ನೀರಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರ್ಯಾಕಲ್ಲಿ ಇದ್ದೀರಾ ಅಂತ ಇಟ್ಕೊಂಡು ಟ್ರೈನ್ ಏನಾದರೂ ಸಡನ್ನಾಗಿ ಬಂತು ಅಂದಾಗ ನೀವು ಈ ಸೈಡ್ಗೆ ಹೋದರೆ ಪಕ್ಕ ನೀರಲ್ಲಿ ಬಿದ್ದೋಗ್ಬಿಡ್ತೀರಾ. ಸೊ ನೀವು ಲೆಫ್ಟು ರೈಟು ನೋಡ್ಕೊಂಡು ಬರಬೇಕಾಗುತ್ತೆ, ಈ ಸೈಡ್ ಹೋಗಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಸ್ಪೇಸ್ ಇದೆ ನಡೆಯೋದಕ್ಕೆ. ಸೊ ಇದನ್ನೆಲ್ಲ ತುಂಬ ಮೈಂಡಲ್ಲಿ ಇಟ್ಕೊಂಡು ಕೇರ್ಫುಲ್ಲಾಗಿ ನಡ್ಕೊಂಡು ಬರಬೇಕಾಗತ್ತೆ ನೀವು. ಈಗ ಸಡನ್ನಾಗಿ ಮುಂದೆನಿಂದನೂ ಹಿಂದೆನಿಂದನೂ ಟ್ರೈನ್ ಬರ್ತಿದೆ ಅಂದಾಗ ನೀವು ನೋಡ್ಕೊಳ್ಬೇಕು, ಲೆಫ್ಟ್ ಸೈಡ್ ಹೋಗ್ಬೇಕಾ ರೈಟ್ ಸೈಡ್ ಹೋಗ್ಬೇಕಾ, ಸಡನ್ನಾಗಿ ಟ್ರೈನ್ ಬಂದರೆ ಎಲ್ಲಿಗೆ ಹೋಗಬೇಕು ಅಂತ. ಸೊ ಆ್ಯಕ್ಚುಲಿ ಇದು ಫಸ್ಟು ಟನಲ್ಲು, ಕಾಣ್ತಾ ಇರೋಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಇದು ಫಸ್ಟ್ ಟನಲ್ಲು. ಸೊ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಟ್ರೈನ್ ಒಂದೇ ಟ್ರ್ಯಾಕ್ ಇರುತ್ತೆ, ಲೆಫ್ಟ್ ಸೈಡು ರೈಟ್ ಸೈಡ್ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕಾಗುತ್ತೆ. ಟನಲಲ್ಲೆಲ್ಲ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಾಗುತ್ತೆ. ಅಲ್ಲಿ ಗಾಯ್ಸ್ ಇವಾಗ ಜಸ್ಟ್ ಉಗಿಸ್ಕೊಂಡೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕಾಸು ಖರ್ಚು ಮಾಡ್ಕೊಂಡು ಆರಾಮಾಗಿ ಗೈಡ್ ಜೊತೆ ಬರ್ಬೋದಲ್ವ, ಯಾಕೆ ಹಿಂಗೆ ಬರ್ತೀರಾ, ಹೋಗಿ ಪೊಲೀಸವ್ರು ನಿಮಗೆ ಮಾಡ್ತಾರೆ ಮಂಗಳಾರತಿ ಪೂಜೆ ಅಂತ ಹೇಳಿದ್ರು. ಲಿಟ್ರಲಿ ಲಾಠಿ ಎತ್ಕೊಂಡಿರ್ತಾರೆ, ಹುಡುಗಿಯನ್ನು ನೋಡ್ದಿರ ಬಾರಿಸ್ತಾರೇನೋ. ಬೇಜಾನ್ ಬೈದರು. ವೀಡಿಯೋ ಇಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಬಟ್ ಸ್ಟಿಲ್ ಗೈಸ್ ಅವರು ಟ್ರ್ಯಾಕ್ ಚೆಕ್ ಮಾಡೋರು ಅಷ್ಟೇ. ನಾವು ಅದು ಇದು ಕತೆ ಹೇಳ್ಬಿಟ್ಟು ಮುಂದೆ ಚೆಕ್ ಪೋಸ್ಟ್ ಹತ್ರ ಗೈಡ್ ಇದ್ದಾರೆ ಹಂಗೆ ಹಿಂಗೆ ಕತೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಬಟ್ ಸ್ಟಿಲ್ ಗೈಸ್ ಗೊತ್ತಾಗ್ಬಿಡುತ್ತೆ. ಗೈಡ್ ಬಂದ್ಬಿಟ್ಟು ಕೂಲಮ್ ಇದಂದರೆ ಕ್ಯಾಸ್ಟಲ್ ರಾಕ್ ಹತ್ರ ಮಾತ್ರ ಇರ್ತಾರಂತೆ. ಬಟ್ ಫೈನ್ ಬಂದ್ಬಿಟ್ಟಿದ್ದೀರಿ. ಈಗ ಮತ್ತೆ ನಾನು ಅರ್ಧ ದೂರಾಗಿ ಬಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ. ಸೊ ನಡ್ಕೊಂಡು ಹೋಗ್ತಾಯಿದ್ದೀವಿ. ಫುಲ್ಲು ಕತ್ಲು ಅಂದರೆ ಕತ್ಲು. 2 hours ಆಯ್ತು. ಅಪ್ರಾಕ್ಸಿಮೇಟ್ಲಿ 3 o'clock ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಈಗ 5 o'clock ಆಗಿದೆ. ಫುಲ್ಲು ಕತ್ಲು. 2 hours ಟ್ರೆಕ್ಕಿಂಗ್ ಮಾಡಿದ್ದೀರಿ. ಬಟ್ ಸ್ಟಿಲ್ ಇನ್ನೂ ಅರ್ಧ ದಾರಿಗೂ ರೀಚ್ ಆಗಿಲ್ಲ. ಅದು 1 kilometer. ಇನ್ನೇನು ಕೂಲಮ್ಗೆ 1 kilometer ಇರಬೇಕಾದ್ರೇ ಇಳ್ಕೊಂಡ್ಬಿಟ್ಟೆ ನಾನು. ಇನ್ನೂ ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗೋದು. ಅಂದರೆ 1 kilometer ಟ್ರಕ್ ಮಾಡೋದು ತುಂಬಾ ಕಷ್ಟ. ಅದು ರೈಲ್ವೆ ಟ್ರ್ಯಾಕ್ ಮೇಲೆ ತುಂಬ ಅಂದರೆ ತುಂಬಾ ಕಷ್ಟ. ಈಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಗೈಸ್. ಆ್ಯಂಡ್ ನೋಡ್ಬೋದು ಹೆವಿ ಮಳೆ ಇದೆ, ಕಾಣ್ತಾ ಇದೋ ಇಲ್ವೋ ಗೊತ್ತಿಲ್ಲ, ಬಟ್ ಕಂಪೇರಬಲಿ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಸೊ ಹೋಗೋಣ. छोड़ रहे अभी आप लोग मुश्किल में पड़ेगा. उधर गया था वो आरपीएफ आपको छोड़ेगा नहीं, डायरेक्ट कॉलम लेके जाएगा. फाइन पड़ेगा ना तेरे को. अबे ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿಬ್ರು ಬಂದಿದ್ರು. ದೇ ಲಿಟ್ರಲಿ ಥಾಟ್ ಆಫ್ ಮಿಸ್ಲೀಡಿಂಗ್ ಅಸ್. ಈ ಕಾರ್ನರ್ಗೆ ಹೋಗಿ ಈ ಸೈಡಿಂದ ಹೋದ್ರೆ ದೂದ್ ಸಾಗರ್ ಬರುತ್ತೆ ಅಂತ ಹೇಳಿದ್ರು. ದೇ ಲಿಟ್ರಲಿ ಟ್ರೈ ಟು ಸೆಂಡ್ ಅಸ್ ಬ್ಯಾಕ್. ಅವ್ರ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಟ್ರೈ ಮಾಡಿದ್ರು. ಜೊತೆಗೆ ಈ ಸೊಂದಲ್ಲಿ ಹೋಗಿದ್ರೆ ದೂದ್ ಸಾಗರ್ ಸಿಗುತ್ತೆ. ಲಿಟ್ರಲಿ ಗೈಸ್ ಈ ಥರ ಒಂದು ಪ್ರದೇಶದಲ್ಲಿ ಯಾವ ಸೊಂದಿಗೆ ಹೋದ್ರೆ ದೂದ್ ಸಾಗರ್ ಸಿಗುತ್ತೆ ಹೇಳಿ? ಇಟ್ ಮೇಕ್ಸ್ ಝೀರೋ ಸೆನ್ಸ್. ಲೈಟ್ ಆರ್ ಸಿ ಆನ್ ಮಾಡಿ ದೇ ವರ್ ಫಾಲೋಯಿಂಗ್ ಅಸ್. ನಂಗೆ ಲಿಟ್ರಲಿ ಗೊತ್ತಿಲ್ಲ ಇವಾಗ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಸೊ ಚೆಕ್ ಮಾಡಿ ನೋಡೋಣ. ಆ್ಯಂಡ್ ಅವ್ರದ್ದು ವೀಡಿಯೋ ಕೂಡ ಹಿಡ್ದಿದ್ದೀನಿ ನಾನು. ಫುಲ್ಲಾಗಿ ಹಿಡ್ದಿಲ್ಲ, ಬಟ್ ಸ್ವಲ್ಪ ಹಿಡ್ದಿದ್ದೀನಿ. ಅವ್ರನ್ನ ಜಡ್ಜ್ ಮಾಡ್ತಾ ಇಲ್ಲ ಇಲ್ಲಿ. ಅವ್ರು ಹೇಳಿದ್ದು ನಿಜ ಆಗಿರ್ಬೋದು, ಸುಳ್ಳೇ ಆಗಿರ್ಬೋದು. ಬಟ್ ಒಂದು ಸಂದಿನಿಗೆ ಹೋಗಿದ್ರೇ ವಾಟರ್ ಫಾಲ್ಸ್ ಬರುತ್ತೆ ಅಂತ ಹೇಳೋದು ಖಂಡಿತ ಸುಳ್ಳೇ. ಸೊ ಮತ್ತೆ ಯಾರೋ ಬರ್ತಾ ಇದ್ದಾರೆ, ಇರಿ ನೋಡೋಣ ಯಾರು ಬರ್ತಾ ಇದ್ದಾರೋ. ಇದು ಟ್ರೈನಾ ಅಥವಾ ಅವರಿಬ್ಬರೇ ಹಿಂದೆ ಫಾಲೋ ಮಾಡ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದೀನಿ ನಾನು. ಗೈಸ್ ಆ್ಯಕ್ಚುಲಿ ಚೆಕ್ ಪೋಸ್ಟ್ ಹತ್ರ ಪೊಲೀಸಿಗೆ ಸಿಕ್ಕಾಕೊಂಡ್ರಿ. ನಾವು 20-25 ಜನ ಇದ್ದೀರಿ. ಎಲ್ಲರೂ ಸ್ಕೂಲ್ ಮಕ್ಕಳ ಥರ ಲೈನಲ್ಲಿ ನಿಂತ್ಕೊಂಡಿದ್ರು. ಹೋಗಿದ ತಕ್ಷಣ ನಾನು ಒಂದು ಮಾತು ಮಾತಾಡಲಿಲ್ಲ. ಎಲ್ಲರ ಹಿಂದೆ ಹೋಗಿ ಸೈಲೆಂಟಾಗಿ ನಿಂತ್ಕೊಂಡೆ. ಈಗ ನಮ್ಮನ್ನ ಕೂಲಮ್ ಟ್ರೈನ್ ಹತ್ತಿಸ್ತಾರೆ ಇಲ್ಲಿಂದನೇ. ಸದ್ಯಕ್ಕೆ ಪೊಲೀಸವರು ಹೊಡೆದಿಲ್ಲ, ಲಾಠಿ ಚಾರ್ಜ್ ಮಾಡಿಲ್ಲ. ಅದೊಂದು ವಿಷಯಕ್ಕೆ ನಾನು ಖುಷಿ ಬಿಡಬೇಕು. उधर ही रुको, वो साइड मत जाने दो. अरे एकला भी आदमी इधर रुकना नहीं, सभी लोग चढ़ के अगला स्टेशन जाना है. ये रुकने का जगह नहीं, तो दूसरा आदमी छोड़ता ही नहीं तुमको. बाद में सीधा जेल भेजते देखो. 32 आदमी कल बंद हो जाते. ठीक है, 32 आदमी इधर उतरने का मतलब ये है ट्रैक पे. यहाँ पे ಆ್ಯಕ್ಚುಲಿ ವಿಷಯ ಏನಂದರೆ ನಾವಾಗಿರೋದಕ್ಕೆ ಬಿಡ್ತಾ ಇದ್ದೀರಿ. ಮೊದಲು 500 ಫೈನ್ ಇತ್ತು, ಈಗ 5000 ಆಗಿದೆ. ಬೇರೆ ಪೊಲೀಸ್ ಇದ್ದರೆ ನಿಮಗೆ ಲಾಠಿ ಚಾರ್ಜು ಫೈನು ಕಂಪಲ್ಸರಿ ಹಾಕೋರು ಅಂದರು. ಆ್ಯಂಡ್ ಈ ಪೊಲೀಸವ್ರು ಏನು ಹೇಳ್ತಾ ಇದ್ದಾರೆ ಕೇಳಿ.
ಇಲ್ಲೇ ಬಿಟ್ಟರೆ ದೊಡ್ಡ ದಂಡ ಬಿ ಐತೆ. ಅವ್ರು ಎಲ್ಲ ಪೊಲೀಸ್ ಮಂದಿ ಅಲ್ಲೇ ಬಂದೋಬಸ್ತ್ ಅದಾರ. ಇಲ್ಲಿ ಎಲ್ಲ ಸ್ಟ್ರಿಕ್ಟ್ಲಿ ಐತಿ. ಆಯ್ತು ಬಿಡಪ್ಪ ಸಾಕು. हाँ ऐसे आता इसलिए डर रहा है. हाँ बस ಇಲ್ಲೇ ನಿಂದರ್ರಿ. ಲಿಟ್ರಲಿ ನಮ್ಮನ್ನ ಮಾತ್ರ ಹತ್ತಿಸಿದ್ರೆ ನಾವು ರೋಡಲ್ಲಿ ಇಳ್ಕೊತೀರಿ ಅಂತ ಪೊಲೀಸವರು ಕೂಡ ಇದೇ ಟ್ರೈನಲ್ಲಿ ಹತ್ತಿದ್ದಾರೆ. ಸೊ ಗೈಸ್, ಐ ವಾಸ್ ರಿಯಲಿ ಡಿಸಪಾಯಿಂಟೆಡ್. ರೀಸನ್ ಏನು ಅಂದರೆ, ಇನ್ನೇನು ದೂದ್ಸಾಗರ್ಗೆ ಹೋಗೋದು 3 ಕಿಲೋಮೀಟರ್ಸ್ ಇರುತ್ತೆ. ಆ ಟೈಮಲ್ಲಿ ಪೊಲೀಸ್ ಹಿಡ್ಕೊಂಡ್ಬಿಟ್ರು. ಅಲ್ಲಿಂದ ಮತ್ತೆ ಟ್ರೈನ್ ಹತ್ಸಿ ನಮ್ಮನ್ನ ಕರ್ಕೊಂಡು ಬಂದರು. ಅವ್ರೇನು ರೂಢಾಗಿರಲಿಲ್ಲ, ಹೊಡಿಲಿಲ್ಲ. ಅವ್ರು ನನಗೆ ಆಗಿರೋದಕ್ಕೆ ಬಿಡ್ತಾ ಇದ್ದೀರಿ, ಬಟ್ ಬೇರೆಯವ್ರಾಗಿದ್ದರೆ ಲಾಠಿ ಚಾರ್ಜ್ ಅಂತೂ ಮ್ಯಾಂಡೇಟ್ರಿ ಇರ್ತಾಯಿತ್ತು ಅಂತ ಹೇಳಿದ್ರು. ಆ್ಯಂಡ್ ಎಲ್ಲದಕ್ಕನ್ನ ಡಿಸಪಾಯಿಂಟ್ ಆಗಿದ್ದ ವಿಷಯ ಏನಂದರೆ, 3 ಕಿಲೋಮೀಟರ್ಸ್ ಇತ್ತು. ಅಲ್ಲಿಂದ ಮತ್ತೆ ಟ್ರೈನ್ ಹತ್ತಿ ಕರೆಸ್ಕೊಂಡು ಬಂದರು. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ತುಂಬ ಜನ ಗೈಡ್ಸ್ ಇರ್ತಾರೆ. ಕೂಲಮ್ನಿಂದ, ಕ್ಯಾಸಲ್ ರಾಕ್ನಿಂದ ತುಂಬ ಜನ ಗೈಡ್ಸ್ ಇರ್ತಾರೆ. ಪರ್ ಹೆಡ್ಗೆ 625, 650 ಆ ರೇಂಜಲ್ಲಿ ತಗೊತಾರೆ. ಬಟ್ ಸೇಮ್ 11 ಕಿಲೋಮೀಟರ್ಸ್ ಟ್ರಕ್ ಇರುತ್ತೆ. ಆ್ಯಂಡ್ ಫಾರೆಸ್ಟ್ ರೂಟಲ್ಲಿ ಹೋಗಬೇಕಾಗತ್ತೆ. ನಾರ್ಮಲಾಗಿ ಟ್ರಕ್ಕಿಂಗ್ ಮೇಲೆ ಎಲ್ಲ ಟ್ರಕ್ಕಿಂಗ್ ಇಲ್ಲ. ಕೆಳಗಡೆಯಿಂದ ವಾಟರ್ಫಾಲ್ಸ್ ನೋಡಿಸ್ತಾರೆ. ಸೆಪ್ಟೆಂಬರ್ ವರೆಗೂ ನೀರಲ್ಲಿ ಇಳಿಯೋಕ್ಕೆ ಬಿಡಲ್ವಂತೆ. ನೀರಲ್ಲಿ ಇಳಿಬೇಕು, ನೀವು ಆಟ ಆಡಬೇಕು ಅಂದರೆ ಖಂಡಿತ ನೀವು ಸೆಪ್ಟೆಂಬರ್ ಆದಮೇಲೆ ಬರಬೇಕಾಗುತ್ತೆ. ಯಾಕಂದರೆ ವಾಟರ್ ಫ್ಲೋ ತುಂಬ ಹೆವಿಯಾಗಿರುತ್ತಂತೆ. ಸೊ ನೋಡಿಸ್ತೀನಿ ಟ್ರೈನಲ್ಲಿ ಹೋಗಬೇಕಾದ್ರೆ ಹೆಂಗೆ ಕಾಣುತ್ತೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊನಿ. ಬೈ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.